ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಫಿನಾನ್ಷಿಯಲಿ ಫ್ರೀಡಮ್ ಆಗ್ತಕ್ಕಂಥದ್ದು ಹೇಗೆ, ಈ ಮಿಡಲ್ ಕ್ಲಾಸ್ ಜನರು ಈ ಫಿನಾನ್ಷಿಯಲಿನಲ್ಲಿ ಹೇಗೆ ಒಂದು ಕೋಟಿ ಮಾಡ್ತಕ್ಕಂತಹದ್ದು. ಸಾಕಷ್ಟು ಈ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ನ ಸಾಕಷ್ಟು ಜನರು ನಾವು ನಿಭಾಯಿಸ್ತಾ ಇರ್ತೀವಿ. ಸೊ ತೊಂದರೆಗಳನ್ನ ಈಡ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಫಿನಾನ್ಷಿಯಲ್ನ ನಾವು ಹೇಗೆ ಕೋಟಿ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ನಲ್ಲಿ ನಾವು ಯಾವುದೇ ರೀತಿ ರಿಚ್ನ ಕಾಣಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿಚಾರಿಸ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ ನನ್ನನ್ನು ಕೇಳ್ತಾ ಇರ್ತಾರೆ ಈ ಹಾರ್ಡ್ ವರ್ಕ್ ಆ್ಯಂಡ್ ಲಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ವೆರಿ ಸಿಂಪಲ್, ನಾನೊಂದು ಹೇಳ್ತೀನಿ. ನೀವು ಮಳೆ ಅನ್ನೋದು ಒಂದು ಲಕ್ ಅಂತಲೇ ಅಂದ್ಕೊಳ್ಳಿ. ಒಂದು ಜಮೀನಿಗೆ ನೀವು ಒಂದು ಬಿತ್ತನೆ ಮಾಡಿಲ್ಲ ಅಂತ ಅಂದರೆ, ನೀವು ಬಿತ್ತನೆ ಮಾಡಿದ್ರೆ ಮಳೆ ಊದ್ರೆ ಅದು ಮೊಳಕೆ ಬರುತ್ತೆ, ಗಿಡ ಆಗುತ್ತೆ, ಮರ ಆಗುತ್ತೆ, ಮತ್ತು ನಿಮಗೆ ಹಣ್ಣು ಕಾಯಿನ ಫಲನ ಬೇಗ ಕೊಡುತ್ತೆ. ಅದೇ ನೀವು ಮಳೆ ಬರ್ತಾ ಇರುತ್ತೆ, ಆ ಜಮೀನಿಗೆ ಏನು ಬಿತ್ತನೆ ಮಾಡಿಲ್ಲ ಅಂದರೆ ಏನು ಯೂಸ್, ವೇಸ್ಟ್. ಮಳೆ ಅನ್ನೋದು ಒಂದು ಲಕ್. ನೀವು ಸೀಡ್ಸ್ ಹಾಕ್ತಿರ್ತೀರ, ನೀರು ಹಾಕ್ತಿರ್ತೀರ, ಆ ಒಂದು ದೇವರು ಮಳೆ ರೂಪದಲ್ಲಿ ನಿಮಗೊಂದು ಸಹಾಯ ಮಾಡಿ ಲಕ್ನ ತಂದು ಕೊಡುತ್ತೆ. ಬೇಗ ಹಣ್ಣು ಕಾಯಿ ಫಲನ ನೀವು ತಗೊಳ್ತೀರ. ಸೊ ಅದೇ ನೀವು ಯಾವುದೇ ರೀತಿ ಬಿತ್ತನೆ ಮಾಡಿಲ್ಲ, ಮಳೆ ಬರ್ತಿದೆ ಅಂತಂದರೆ ಏನು ಯೂಸ್. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಬಿತ್ತನೆನ ನಾವು ಮಾಡಬೇಕು. ಲಕ್ ಅನ್ನೋದು ಆ ದೇವರು ಮಳೆ ರೂಪದಲ್ಲಿ ನಮಗೆ ಕೊಟ್ಟಿರ್ತಾನೆ, ಆ ಫಲನ ನಾವು ಬೇಗ ತಗೊಳ್ತೀವಿ. ಯಾಕಂದರೆ ಹಾರ್ಡ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ನಾವು ಏನು ಮಾಡ್ತಾ ಇರ್ತೀವೋ ಆ ಕರ್ಮ ಥಿಯರಿ ಅನ್ನೋದು ನಮ್ಮನಲ್ಲಿ ನಡೀತಾ ಇರುತ್ತೆ. ನಮ್ಮಲ್ಲಿ ಏನು ಒಂದು ಪರಿಶ್ರಮ ಇರುತ್ತೋ ಆ ಲಕ್ ಅನ್ನೋದು ನಮ್ಮನ್ನು ತಾನಾಗೆ ತಗೊಂಡು ಹೋಗ್ತಾ ಇರುತ್ತೆ. ಸೊ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು, ನಮ್ಮ ಪರಿಶ್ರಮ ಎಷ್ಟಿರುತ್ತೋ ಆ ಪರಿಶ್ರಮನ ನಾವು ತಾನಾಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಲಕ್ ಅನ್ನೋದನ್ನು ದೊರಕಿಸ್ಕೊಡ್ತಾನೆ. ಇದನ್ನು ನಾವು ಮೈಂಡ್ಸೆಟ್ಟಲ್ಲಿ ಫಸ್ಟು ಅಳವಡಿಸ್ಕೊಳ್ಬೇಕು. ಕೆಲವೊಂದು ಹೇಳ್ತಾ ಇರ್ತಾರೆ ಈ ಪರಿಶ್ರಮನೇ ಮಾಡಲ್ಲ, ಸುಮ್ಮನೆ ಈಸಿಯಾಗಿ ನನಗೆ ದುಡ್ಡು ಬಂದುಬಿಡುತ್ತೆ, ಲಕ್ಕಲ್ಲಿ ನನಗೆ ದುಡ್ಡು ಬಂದುಬಿಡುತ್ತೆ ಅನ್ನೋದು ತುಂಬಾ ಸುಳ್ಳು. ಯಾಕಂದರೆ ನಾವೊಂದು ಪರಿಶ್ರಮ ನಾವೊಂದು ಮಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಪ್ರತಿಫಲನ ದೇವ್ರು ಕೊಟ್ಟೇ ಕೊಡ್ತಾನಲ್ವಾ. ಸೊ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ, ಒಂದು ಕೋಟಿ ಮಾಡಬೇಕು ಅಂತ ನೀವು ಫಸ್ಟು ಇಲ್ಲಿ ಕೋಟಿ ಮಾಡ್ತು ಅಂತ ಅಂದರೆ ಖಂಡಿತವಾಗಿಯೂ ನೀವು ಮಾಡೋ ಕೆಲಸದಲ್ಲಿ ಎಲ್ಲ ಕೋಟಿ ಮಾಡೋದು ಸಾಧ್ಯ ಆಗುತ್ತೆ. ನಾನು ಸಾಹುಕಾರ ಆದಮೇಲೆ ಕೋಟಿ ಮಾಡ್ತೀನಿ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದ್ದರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗಲ್ಲ. ಹಾಗೆ ಈ ಮಧ್ಯಮ ವರ್ಗದವ್ರಿಗೆ ತುಂಬ ಆಸೆಗಳಿರ್ತವೆ, ಅವರ ಒಂದು ಕಮಿಟ್ಮೆಂಟ್ಸ್ಗಳಿರ್ತವೆ. ಆ ಒಂದು ಕಮಿಟ್ಮೆಂಟ್ಸ್ಗಳ ಮಧ್ಯೆ ತುಂಬ ಆಸೆಗಳನ್ನ ಅವ್ರು ಹೇಗೆ ಒಂದು ಸ್ಟೆಪ್ಪಲ್ಲಿ ಹೇಗೆ ಒಂದು ಆ ಆಸೆಗಳನ್ನ ನಿಭಾಯಿಸ್ಕೋಬೋದು, ಅವರು ಕೂಡ ಒಂದು ಕೋಟಿ ಮಾಡಲು ಸಾಧ್ಯವೇ ಅನ್ನೋದನ್ನು ಫಸ್ಟು ತಿಳ್ಕೊಳ್ತಾ ಹೋಗೋಣ. ಫಸ್ಟು ಈ ಮಧ್ಯಮ ವರ್ಗದವರು, ನಾವು ಮಧ್ಯಮ ವರ್ಗದವರು ಅನ್ನೋದನ್ನೇ ತಲೆಯಿಂದ ತೆಗೆದುಬಿಡಬೇಕು. ಯಾಕಂದರೆ ನಮ್ಮ ಒಂದು ಮಧ್ಯಮ ವರ್ಗದವರು ನಾವೇನೋ ಒಂದು ಮಾಡ್ತಾ ಇದ್ದೀವಿ, ಆ ಒಂದು ನಾವು ಏನೇ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ರು ಕೂಡ ಅದು ನಾವು ಮಾಡ್ತಾ ಇದ್ದೀವಿ, ಆಲ್ರೆಡಿ ನಮಗೆ ಆಗಿದೆ. ಆ ಒಂದು ಅನುಭವ ನಮ್ಮಲ್ಲಿ ನಾವು ಮಾಡ್ತಾ ಇದ್ದರೆ ನಾವು ಮಾಡ್ತಕ್ಕಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆ ವೃದ್ಧಿ ಆಗ್ತಕ್ಕಂತಹ ಒಂದು ಒಳ್ಳೆ ಥಾಟ್ಸ್ ನಮಗೆ ಬರುತ್ತೆ. ಫಸ್ಟು ಈ ನಮ್ಮ ಮಧ್ಯಮ ವರ್ಗದವರು ಅನ್ನೋದನ್ನೇ ನಾವು ನಮ್ಮ ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕು. ಯಾಕಂದರೆ ನಾವು ಎಂತಹ ಕೆಟ್ಟ ಕರ್ಮವನ್ನು ಮಾಡ್ತಾ ಇರ್ತೀವೋ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹಣೆಯಲ್ಲಿ ಏನೇ ಬರೆದಿರಲಿ ಅಥವಾ ಬರೆದಿಲ್ಲದೆ ಇರಲಿ ಅಥವಾ ಬರೆದಿರಲಿ, ನಾವು ಒಂದು ಒಳ್ಳೆಯ ಒಂದು ಕರ್ಮವನ್ನು ಅಥವಾ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದರೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮಲ್ಲಿ ಇರ್ತಕ್ಕಂತಹದ್ದೆಲ್ಲವನ್ನು ವೃದ್ಧಿಸ್ಕೊಂಡು ಒಂದು ಒಳ್ಳೊಳ್ಳೆ ನಮ್ಮ ಆತ್ಮ ಶುದ್ಧಿಯಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದರೆ ನಮಗೆ ಯಾವ ಒಂದು ಲಿಂಗಲ್ಲಿ ಬರಬೇಕೋ ಅದು ಖಂಡಿತ ಬರುತ್ತೆ. ಈ ಹಣ ಕೊಡೋದು ಅಂತ ಅನ್ನೋದು ಒಂದು ಚಾರಿಟಿ ಅಂತ ಅಂದರೆ ನಾವು ಕೊಡ್ತಕ್ಕಂಥ ಒಂದು ವಿಸ್ಡಮು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾಲೆಡ್ಜ್ಗೂ ವಿಸ್ಡಮ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾಲೆಡ್ಜ್ ಅಂದರೆ ನೀವು ಬುಕ್ಕಲ್ಲಿ ಓದಿ ತಿಳ್ಕೊಳ್ತಕ್ಕಂಥದ್ದು ನಾಲೆಡ್ಜ್ ಆದರೆ, ವಿಸ್ಡಮ್ ನಿಮ್ಮ ಅನುಭವದಿಂದ ಬರ್ತಕ್ಕಂಥ ವಿಸ್ಡಮ್ ಅಥವಾ ಜ್ಞಾನ. ನೀವು ಏನನ್ನು ಅನುಭವಿಸಿರ್ತೀರ, ಏನನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಅದ್ರ ಮೇಲೆ ಈ ಒಂದು ಅನುಭವ ಅಥವಾ ವಿಸ್ಡಮ್ ಅಂತ ಆಗುತ್ತೆ. ಸೊ ಇಲ್ಲಿ ನಾವು ಕಲ್ತಿರ್ತಕ್ಕಂತಹ ವಿಷಯಗಳನ್ನ ನಾವು ಹೆಚ್ಚಿಗೆ ನಮ್ಮಲ್ಲಿ ಒಂದು ಪಾಸಿಟಿವ್ ಥಾಟ್ಸಿಂದ, ನಾನು ಬಡವನಿದ್ದೀನಪ್ಪ, ಏನು ಮಾಡಲಿ ನಾನು ಇವಾಗ ಅನ್ನೋ ಒಂದು ನನ್ನ ಮೈಂಡ್ ಸೆಟ್ಟಿಗೆ ಬಂತು ಅಂದರೆ ನಾವು ಮುಂದೆ ಹೋಗ್ತಕ್ಕಂತಹ ಕೆಲಸದ ಕಡೆ ಯಾವುದೇ ರೀತಿ ಕಾನ್ಸಂಟ್ರೇಷನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಾನು ಮಧ್ಯಮ ವರ್ಗ, ನನ್ನಿಂದ ಅದು ಸಾಧ್ಯ ಆಗಲ್ಲ ಅನ್ನೋದನ್ನೇ ಫಸ್ಟು ತಲೆಯಿಂದ ತೆಗಿಬೇಕು.
ಲೈಕ್ ನಾನೊಂದು ಖಂಡಿತವಾಗಿಯೂ ಭರವಸೆ ಕೊಡ್ತೀನಿ, ಈ ಮಧ್ಯಮ ವರ್ಗದವರು ಖಂಡಿತವಾಗಿಯೂ ಕೂಡ ನಮ್ಮ ಮೈಂಡ್ ಸೆಟ್ ಚೇಂಜ್ ಆದರೆ ಖಂಡಿತವಾಗಿಯೂ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇದೆ. ಫಸ್ಟು ನಮ್ಮ ನೆಗೆಟಿವ್ ಹಾಕಿ ಪಾಸಿಟಿವಿಟಿ ಕಡೆ ನಮ್ಮ ಗಮನವನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಶ್ರೀಮಂತರಾಗ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಗೆ ಬಿಲ್ ಗೇಟ್ಸ್ ಹೇಳ್ತಾ ಇರ್ತಾರೆ, ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಬಡವರಾಗಿ ಸಾಯೋದು ಅವರ ತಪ್ಪು ಅಂತ. ಮನುಷ್ಯ ಯಾವಾಗ ಬಡವರಾಗಿ ಹುಟ್ಟೋದು ಅವರ ತಪ್ಪಲ್ಲ, ಬಡವರಾಗಿ ಸಾಯ್ತಕ್ಕಂಥದ್ದು ಅವರ ಹೊಣೆ, ಅದು ಅವರ ತಪ್ಪು ಅಂತ. ಇಲ್ಲಿ ನಮ್ಮ ಏನೇನು ಸೋರ್ಸಸ್ ಇದೆ ಅದ್ರ ಕಡೆ ನಾವು ಒಂದು ಒಳ್ಳೊಳ್ಳೆ ರೀತಿ ಪಾಸಿಟಿವಿಟಿಯಾಗಿ ನಾವು ಥಿಂಕ್ ಮಾಡ್ತಾ ಹೋದರೆ ಖಂಡಿತವಾಗಿ ಕೂಡ ಶ್ರೀಮಂತರಾಗಬಹುದು. ಒಂದು ವೇಳೆ ನಾನೊಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದಷ್ಟು ಯಾವ ಮನುಷ್ಯನು ಕೂಡ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ ಶ್ರೀಮಂತ ಆಗೋದಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿನ ನಾವು ಆದಾಯ ಮಾಡಿ 110 ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಖಂಡಿತವಾಗಿ ಶ್ರೀಮಂತ ಆಗಲ್ಲ. ಕೇಳ್ಬೋದು, ನೀವು 100 ರೂಪಾಯಿನ ಆದಾಯ ಮಾಡಿ ನಾವು ಹೇಗೆ 110 ರೂಪಾಯಿನ ಖರ್ಚು ಮಾಡೋಕ್ಕಾಗುತ್ತೆ ಅಂತ. ಇವಾಗೆಲ್ಲ ಕ್ರೆಡಿಟ್ ಕಾರ್ಡ್ ಅಂತ ಬಂದಿದೆ, ಬೈ ನೌ ಪೇ ಲೇಟರ್ ಅಂತ. ಇವಾಗ ಖರೀದಿ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದನ್ನು ಪೇ ಮಾಡ್ತಕ್ಕಂಥದ್ದು, ಇಂತಹದನ್ನು ಯಾರು ಮಾಡ್ತಾರೋ ಅವರು ಖಂಡಿತವಾಗಿ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಸೋರ್ಸ್ಗಳಿರುತ್ತೆ, ಅಂತಹ ಸೋರ್ಸ್ಗಳಿಗೆ ನಾವು ತಲೆನ ಕೊಡಬೇಕಾಗುತ್ತೆ. ಮತ್ತು ನಮ್ಮ ಆದಾಯಕ್ಕಿಂತ ಹೆಚ್ಚು ಕಡಿಮೆ ನಾವು ಖರ್ಚನ್ನು ಮಾಡಿದಷ್ಟು ನಮ್ಮ ಶ್ರೀಮಂತಿಕೆ ಹಾದಿ ಜಾಸ್ತಿ ಆಗುತ್ತೆ. ಲೈಕ್ ಈ ಮಧ್ಯಮ ವರ್ಗದವರಿಗೆ ಶ್ರೀಮಂತ ಆಗೋದಕ್ಕೆ ನಾನೊಂದು ಸೂಪರ್ ಟ್ರಿಕ್ಸನ್ನು ಹೇಳ್ತೀನಿ. ಆ ಸೂಪರ್ ಟ್ರಿಕ್ಸ್ ಏನಂತ ಅಂದರೆ, ಈ ಆದಾಯಕ್ಕಿಂತ ಹೆಚ್ಚು ನೀವು ಖರ್ಚನ್ನು ಮಾಡಬೇಡಿ. ಈ ಹೆಚ್ಚು ಯಾವಾಗ ಎಕ್ಸ್ಪೆನ್ಸಿವ್ ಆಗುತ್ತೋ ಆದಷ್ಟು ನಿಮ್ಮ ಶ್ರೀಮಂತ ಹಾದಿಯನ್ನು ತುಳಿದು ಹಾಕುತ್ತೆ. ಮತ್ತು ನಿಮ್ಮ ತಿಂಗಳು ನಿಮಗೊಂದು ಬರ್ತಾ ಇದೆ, ನಿಮಗೊಂದು ಸಂಬಳ ಫಾರ್ ಎಕ್ಸಾಂಪಲ್ ಒಂದು ನನ್ನ ಕೇಳ್ತಾ ಇರ್ತಾರೆ, ಇವಾಗ ಒಂದು 15,000 ಅಥವಾ ಒಂದು 20,000 22,000 ಈ ರೀತಿ ಬರ್ತಾ ಇರುತ್ತೆ ಮಧ್ಯಮ ವರ್ಗದವ್ರಿಗೆ. ಅವರು ಕೂಡ ಕೋಟಿ ಮಾಡಬಹುದಾ? ಸೊ ಅವರು ಕೂಡ ಒಂದು ದುಡ್ಡನ್ನು ಉಳಿಸ್ಬೋದಾ ಅನ್ನೋದಾದರೆ ಖಂಡಿತವಾಗಿ ಕೂಡ ಉಳಿಸ್ಬಹುದು. ಯಾಕಂದರೆ ಒಂದು 10,000 ಸಂಬಳ ಬರ್ತಾ ಇದೆ ಅಂತ ಅಂದರೆ ಅದರಲ್ಲಿ ಕೆಲವರು 8,000ನ ಉಳಿಸ್ಕೊಂಡು 2,000ನ ಖರ್ಚು ಮಾಡೋರಿದ್ದಾರೆ. ಅಥವಾ ಅವ್ರಿಗೆ 1,00,000 ಸಂಬಳ ಬರ್ತಿದೆ ಅಂತ ಅಂದರೆ 95,000ನ ಖರ್ಚು ಮಾಡಿ 5,000ನ ಉಳಿಸೋರಿದ್ದಾರೆ. ಸೊ ಇಲ್ಲಿ ಬುದ್ಧಿವಂತರು ಯಾರು, ಶ್ರೀಮಂತರು ಯಾರು? ಅವನು ಕಡಿಮೆ ಸಂಬಳ ಬಂದರೂ ಕೂಡ 8,000ನ ಉಳಿಸ್ತಿದ್ದಾನೆ, ಅವನು ಶ್ರೀಮಂತ ಹಾದಿಯನ್ನು ಹಿಡಿತಾನೆ. ಯಾಕಂದರೆ 5 ಲಕ್ಷ ಬಂದು 6 ಲಕ್ಷನ ಖರ್ಚು 5 ಲಕ್ಷ ಆದಾಯ ಬಂದು 6 ಲಕ್ಷನ ಖರ್ಚು ಮಾಡ್ತಕ್ಕಂಥವ್ರು ಇದ್ದಾರೆ. ಅಂಥವ್ರು ಶ್ರೀಮಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆದಾಯಕ್ಕಿಂತ ಖರ್ಚನ್ನು ಹೆಚ್ಚು ಯಾವಾಗ ಕಡಿಮೆ ಮಾಡ್ತೀವಿ ಆವಾಗ ಶ್ರೀಮಂತರಾಗ್ತೀವಿ. ನಿಮ್ಮ ಎಕ್ಸ್ಪೆನ್ಸಿವ್ ಇನ್ಕಮನ್ನು ಜಾಸ್ತಿ ಮಾಡಿ. ನಿಮ್ಮ ತಿಂಗಳಿಗೆ ಇಷ್ಟು ಸಂಬಳ ಬರ್ತಿದೆ ಅಂತ ಅಂದರೆ ಅದರಲ್ಲಿ ದುಡ್ಡನ್ನು ಉಳಿಸಿ ಯಾವ್ಯಾವ ಬೇರೆ ಬೇರೆ ಏರಿಯಾಸ್ ಸೋರ್ಸ್ಗಳಿದ್ದಾವೆ ಆ ಇನ್ಕಮ್ಗೆ ಹಾಕಿ. ಸಿಸ್ಟಮ್ಯಾಟಿಕ್ ಆಗಿ ಒಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ನಿಮ್ಮ ತಿಂಗಳಲ್ಲಿ ಇಷ್ಟು ಸ್ಯಾಲ್ರಿ ಬರ್ತಿದೆ, ಇಷ್ಟು ನಾನು ಉಳಿಸ್ತಾ ಇದ್ದೀನಿ ಅಂತ ಅಂದರೆ ಈ ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ ಬ್ಯಾಂಕ್ ಡೆಪಾಸಿಟಲ್ಲಿ ಡೆಪಾಸಿಟ್ ಆಗಿರ್ಬೋದು, ಇಂಥದ್ರಲ್ಲಿ ನೀನು ಹೂಡಿಕೆ ಮಾಡಿದಾಗ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಿವ್ ಈಸ್ ಈಕ್ವಲ್ ಸೇವಿಂಗ್. ನೀನು ಇನ್ಕಮ್ನ ಜಾಸ್ತಿ ಮಾಡಿದಾಗ, ಸೊ ನೀನು ಖರ್ಚನ್ನು ಕಡಿಮೆ ಮಾಡಿದಾಗ ಸೇವಿಂಗ್ಸ್ ಉಳಿಯುತ್ತೆ. ಸೇವಿಂಗ್ಸ್ ಉಳಿದಿದ್ದನ್ನು ನಾನು ಹೆಚ್ಚಿನದಾಗಿ ಯಾವ್ಯಾವುದು ದುಡ್ಡು ನನಗೆ ವಾಪಸ್ಸು ಹೆಚ್ಚಿನದಾಗಿ ಬೆಳೆಯುತ್ತೆ ಅದ್ರ ಕಡೆ ನೀನು ಇನ್ವೆಸ್ಟ್ ಮಾಡಿದಾಗ ಹೆಚ್ಚಿನದಾಗಿ ಶ್ರೀಮಂತ ಆಗೋದಕ್ಕೆ ಹೆಚ್ಚಿನ ದಾರಿಗಳು ನಮಗೆ ಇರ್ತವೆ. ಸೊ ಬೇಕಾದಷ್ಟು ಈಗ ನೀವು ನೋಡಿರ್ಬೋದು, ನಮ್ಮ ಎಲ್ಲ ಯಾವುದೇ ಒಂದು ಈ ಚಾರ್ಟೆಡ್ ಅಕೌಂಟಲ್ಲಿ ಹೆಣ್ಮಕ್ಳು ಬುದ್ಧಿ ಉಪಯೋಗಿಸಿ ಒಂದು ಯಾವುದೇ ರೀತಿ ಒಂದು ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು ಯಾವುದು ಕೂಡ ಇದ್ರ ಮುಂದೆ ಲೆಕ್ಕ ಇಲ್ಲ. ಸೊ ಹೋದ ವರ್ಷಕ್ಕೆ 40% ರಿಟರ್ನ್ ಕೊಟ್ಟಿತ್ತು ಗೋಲ್ಡ್, ಈ ಕಳೆದ 2 ವರ್ಷದಿಂದ 65% ಕೊಡ್ತಾ ಇದೆ ರಿಟರ್ನ್. ಸೊ ಇಲ್ಲಿ ನಾವು ಹಾಕ್ತಾ ಇರ್ತಕ್ಕಂತಹ ಬಂಡವಾಳ ಎಷ್ಟು ನಮಗೆ ಸೇವಿಂಗ್ ಕೊಡುತ್ತೆ ಅನ್ನೋದನ್ನ ಥಿಂಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇದ್ರ ಮುಂದೆ ಯಾವುದೇ ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದು ಲೆಕ್ಕ ಇಲ್ಲ, ಅಷ್ಟು ಗೋಲ್ಡ್ ಕೊಡ್ತಾ ಇದೆ. ಸೊ ಹಾಗೆ ನಮ್ಮ ಕ್ಯಾಪಿಟಲ್ ಯಾವಾಗ ನಮಗೆ ಯೋಚನೆ ಮಾಡ್ತಾ ಇರ್ತೀವೋ ಅದ್ರ ಮೇಲೆ ನಮ್ಮ ಸೇವಿಂಗ್ಸ್ ಎಷ್ಟನ್ನ ಉಳಿಸ್ತೀವೋ, ನಮ್ಮ ಇನ್ಕಮ್ನ ಜಾಸ್ತಿ ಮಾಡಿ ನಮ್ಮ ಎಕ್ಸ್ಪೆನ್ಸಿವ್ನ ಕಡಿಮೆ ಮಾಡಿ ನಮಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಆ ಸೇವಿಂಗ್ಸ್ನ ನಾವು ಹೆಚ್ಚು ಯಾವುದ್ಯಾವುದು ಈ ಇನ್ವೆಸ್ಟ್ಮೆಂಟ್ ಕಡೆ ಮಾಡಿದಾಗ ಎಷ್ಟಾಗುತ್ತೋ ನಮ್ಮ ಕೈಲಿ ಎಷ್ಟಿದೆ ಸಣ್ಣ ಪುಟ್ಟ ಬೇರೆ ಬೇರೆ ಸೋರ್ಸ್ ಬೇರೆ ಬೇರೆ ಏರಿಯಾಸ್ಗಳಲ್ಲೆಲ್ಲ ನಮಗೆ ಸಿಗ್ತಾ ಇರುತ್ತೆ. ಆದಾಗ ನಾವು ಶ್ರೀಮಂತ ಆಗೋದಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಮಧ್ಯಮ ವರ್ಗದವರು ಇನ್ನೊಂದನ್ನ ಥಿಂಕ್ ಮಾಡಬೇಕು. ಇವಾಗ ನಾನು ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಸಂಜೆ ಬರ್ತಾ ಇದ್ದೀನಿ, ಅದರ ಮಧ್ಯೆ ನನಗೇನಾದರೂ ಬೇರೆ ನಾಲೆಡ್ಜ್ ಇದೆಯಾ ಅಥವಾ ಬೇರೆ ಒಂದು ಬಿಸ್ನೆಸ್ ಐಡಿಯಾ ಇದೆಯಾ ಅಥವಾ ನಾನು ಒಂದು ಬಿಸ್ನೆಸ್ ಆಗಿರ್ಬೋದು ಕಷ್ಟಪಡಬಹುದಾ, ಈ ರೀತಿ ಮಾಡಿದಾಗ ಎಷ್ಟು ಖರ್ಚನ್ನ ಕಡಿಮೆ ಮಾಡಿದಾಗ ಅಷ್ಟು ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಯೂತ್ಸು
ಈಗ ಒಂದು ರೀಸೆಂಟಾಗಿ ಈ ಒಂದು ಜನ್ರೇಷನಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಂತ ಅಂದರೆ, ಇವಾಗ ಯೂಸ್ ಅಂತಲ್ಲ, ಕೆಲವೊಂದು ಎಲ್ಲರೂ ಮಾಡ್ತಾ ಇರ್ತಾರೆ. ತುಂಬ ಸೋಂಬೇರಿ. ನಾನು ಬೆಳಿಗ್ಗೆ ಹೋಗಿ ಸಂಜೆ 15,000 ರೂಪಾಯಿ ದುಡಿಯೋದ್ರ ಬದಲು ಇಲ್ಲೇ ಯಾವುದೋ ಮೊಬೈಲ್ ಆಲ್ಟರ್ನೇಟ್ ಇದೆ, ಆ ಒಂದು ಆ್ಯಪಲ್ಲಿ ನನಗೊಂದು ಕೆಲಸ ಮಾಡಿದ್ರೆ 2 ದಿನಕ್ಕೆ 2,000 ರೂಪಾಯಿ ಬರುತ್ತೆ. ಈ ರೀತಿ ಕಷ್ಟಪಡೋದಕ್ಕೆ ನಾನು ಈ ರೀತಿನ ತಪ್ಪನ್ನು ಎಡುತ್ತಾ ಇದ್ದೀರಾ. ಸೊ ಬೇರೆ ಬೇರೆ ಸೋರ್ಸ್ಗಳನ್ನ ನೋಡ್ತಾ ಇರಬೇಕು. ಯಾಕಂದರೆ ನಾವು ಒಂದನ್ನೇ ಇಟ್ಕೊಂಡಿದ್ದಾಗ, ಯಾಕಂದರೆ ಕೈಯಲ್ಲಿ ಒಂದು ಕೆಲಸ ಇರಬೇಕು. ಕೆಲಸ ಇದ್ದಾಗ ನಾವು ಬೇರೆ ಬೇರೆ ಇನ್ಕಮ್ ಕಡೆ ಹೋಗ್ಬೋದು. ಇವಾಗ ನಾನು ಏನೋ ಒಂದು ನಮ್ಮ ಈಗ ಆಲ್ಟರ್ನೇಟ್ ಏನು ಎಜುಕೇಷನ್ ಅಂತ ಹೇಳ್ತಾರೆ, ಅದಕ್ಕೆ ನಿಮ್ಮ ಪುಸ್ತಕದಲ್ಲಿ ಏನಿದೆ ನಿಮ್ಮ ನಾಲೆಡ್ಜ್ಗೆ ತಕ್ಕಂತೆ ಕೆಲಸ ಇದ್ದಾಗ ನಮ್ಮ ಬೇರೆ ಬೇರೆ ಏನೇನು ಒಂದು ಬಿಸ್ನೆಸ್ ಐಡಿಯಾಸ್ ಇದೆ ಅದ್ರ ಜೊತೆಗೆ ಇದು ನಮ್ಮ ಕೈಯಲ್ಲಿ ಕೆಲಸ ಇಟ್ಕೊಂಡು ನಾವು ಬೇರೆ ಬೇರೆ ಕಡೆ, ಯಾಕಂದರೆ ಈ ಒಂದು ಬಿಸ್ನೆಸ್ ಅನ್ನೋದು ಒಂದು ಕನ್ಸಿಸ್ಟೆನ್ಸಿ ಅಲ್ಲ. ಇವತ್ತು 5,000 ನನಗೆ ಇನ್ಕಮ್ ಬಂತು ಅಂದರೆ ನಾಳೆ 10,000 ಹೋದರೂ ಹೋಗ್ಬೋದು. ನಮ್ಮ ಕನ್ಸಿಸ್ಟೆನ್ಸಿ ಏನು ಒಂದು ಕೆಲಸ ಇರುತ್ತೆ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಒಂದು ಇನ್ಕಮ್ ಸೋರ್ಸ್ನ ಮಾಡ್ತಾ ಇದ್ರೆ ಬೆಟರ್ ದೆನ್ ಏನೂ ಆಗಲ್ಲ. ಈ ಒಂದು ರಾಕೇಶ್ ಜುಂಜುವಾಲ ಅವರು ಕೂಡ ಅವರ ತಂದೆ ಹೇಳ್ತಾರೆ, ಶೇರ್ ಮಾರ್ಕೆಟಿಂಗ್ಗೆ ಬರೋಕ್ಕಿಂತ ಮುಂಚೆ ನೀನು CA ಮಾಡ್ಕೋಬಿಡು. ಅಕಸ್ಮಾತ್ ಶೇರ್ ಮಾರ್ಕೆಟಲ್ಲಿ ಲಾಸ್ ಆಯಿತು ಅಂತ ಅಂದರೆ ನಿನಗೆ ಕಡಿಮೆ ಅಂದ್ರೂ CAನಲ್ಲಿ 1,00,000 ಬರೋದ್ರಲ್ಲಿ 2 ಮಾತಿಲ್ಲ ಅಂತ. ಸೊ ಹಾಗೆ ಕಂಪ್ಲೀಟ್ ಮಾಡಿ ಅವರು ಶೇರ್ ಮಾರ್ಕೆಟಿಂಗ್ಗೆ ಬಂದರು. ಹಾಗೆ ಕೈಯಲ್ಲಿ ನಮಗೊಂದು ಕೆಲಸ ಇದ್ದು ಅದು ಕನ್ಸಿಸ್ಟೆನ್ಸಿ ನಮಗೆ ಪಕ್ಕಾ ಇತ್ತು ಅಂದರೆ ನಾವು ಬೇರೆ ಬೇರೆ ಸೋರ್ಸ್ಗಳಲ್ಲಿ ಕೈಯಲ್ಲಿ ಕೆಲಸ ಇಟ್ಕೊಂಡು ಜೊತೆಗೆ ನೀವು ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳಲ್ಲಿ ಮಾಡಿ. ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.